ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಸಂಗಾತಿಯನ್ನು ಸಂತೋಷ ಪಡಿಸಲು ಆಗುತ್ತಿಲ್ಲವೇ? ಹಾಗಿದ್ರೆ ತಪ್ಪದೇ ಈ ಕೆಲಸವನ್ನು ಮಾಡಿ. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಕೆಲಸದ ಒತ್ತಡದ ನಡುವೆ ಸಂಬಂಧಕ್ಕೆ ಸಮಯ ನೀಡುವುದು ಮುಖ್ಯ. ಸಣ್ಣ ಆತ್ಮೀಯ ಕ್ಷಣಗಳು ಸಂಬಂಧವನ್ನು ಬಲಪಡಿಸುತ್ತವೆ ಮತ್ತು ಭಾವನಾತ್ಮಕ ಅಂತರವನ್ನು ತಡೆಯುತ್ತವೆ. ಗುಣಮಟ್ಟದ ಸಮಯ ಕಳೆಯುವುದು ಸಂಬಂಧಕ್ಕೆ ಶಕ್ತಿ ತುಂಬುತ್ತದೆ. ಇಂದಿನ ವೇಗದ ಜೀವನದಲ್ಲಿ ಕೆಲಸದ ಒತ್ತಡ, ಡೆಡ್ಲೈನ್ಗಳು ಮತ್ತು ಗುರಿಗಳ ನಡುವೆ ನಾವು ನಮ್ಮ ಸಂಬಂಧಕ್ಕೆ ಸಮಯ ನೀಡುವುದನ್ನು ಮರೆಯುತ್ತೇವೆ. ಆದರೆ, ನಿಮ್ಮ ಕೆಲಸ ಎಷ್ಟೇ ಮುಖ್ಯವಾದರೂ, ನಿಮ್ಮ ಸಂಗಾತಿಯೊಂದಿಗೆ ಕಳೆಯುವ ಸಮಯ ಅಷ್ಟೇ ಮುಖ್ಯ. ಇದು ನಿಮ್ಮ ಸಂಬಂಧಕ್ಕೆ ಶಕ್ತಿ, ಸಂತೋಷ ತರುತ್ತದೆ. ಇನ್ನು ಸಂಶೋಧನೆಗಳು ತಿಳಿಸುವಂತೆ, ಸಂತೋಷದ ಸಂಬಂಧದ ಆಧಾರವೇ ಕುಟುಂಬದ ಕಡೆ ಗಮನ ಮತ್ತು ಸಮಯ ಕೊಡುವುದು. ಒಟ್ಟಿಗೆ ಕಳೆಯುವ ಕ್ಷಣಗಳು ಸಂಬಂಧವನ್ನು ಬಲಗೊಳಿಸುತ್ತವೆ, ಭಾವನಾತ್ಮಕ ಅಂತರವನ್ನು ತಡೆಯುತ್ತವೆ ಮತ್ತು ಪರಸ್ಪರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಸಮಯದ ಕೊರತೆಯಿಂದ ಸಂಬಂಧಗಳು ಮುರಿದು ಬೀಳುವ ಸಾಧ್ಯತೆಯೂ ಹೆಚ್ಚು. ಜಗಳಗಳು ಹೆಚ್ಚಾಗಬಹುದು. ಈ ಕಾರಣದಿಂದಾಗಿ ದೂರವೂ ಆಗಬಹುದು. ಸ್ನೇಹಿತರೆ, ಕುಟುಂಬಕ್ಕೆ ಸಮಯ ಕೊಡಲು ಮೊದಲಿಗೆ ನೀವು ಫೋನ್ನಿಂದ ದೂರವಿರುವುದು, ಪರಸ್ಪರ ಮಾತನಾಡುವುದು, ಒಟ್ಟಿಗೆ ಊಟ ಮಾಡುವುದು, ವಾಕಿಂಗ್ ಹೋಗುವುದು, ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದು, ಅಥವಾ ಒಟ್ಟಿಗೆ ಹೊಸ ಅನುಭವಗಳನ್ನು ಸೃಷ್ಟಿಸುವುದು. ಇದು ದೊಡ್ಡ ಯೋಜನೆಗಳ ಬಗ್ಗೆ ಅಲ್ಲ, ಆದರೆ ಚಿಕ್ಕ, ಆತ್ಮೀಯ ಕ್ಷಣಗಳು ಸಾಕು. ಪ್ರೀತಿಯ ಸಂಗಾತಿಯೊಂದಿಗೆ ಸಮಯ ಕಳೆಯಿರಿ. ತಜ್ಞರ ಪ್ರಕಾರ, ದೀರ್ಘವಾದ ಸಮಯದ ಅಗತ್ಯವಿಲ್ಲ. ವಾರಕ್ಕೆ 2-3 ಬಾರಿ 20-30 ನಿಮಿಷಗಳ ಕಾಲ ನಿಮ್ಮ ಸಂಗಾತಿಗೆ ಪೂರ್ಣ ಗಮನ ನೀಡಿದರೆ ಸಾಕು. ಅಂದ್ರೆ ಬೆಳಿಗ್ಗೆ ಒಂದು ಸಣ್ಣ ಗುಡ್ ಮಾರ್ನಿಂಗ್ ಹೇಳಿ. ಊಟದ ವೇಳೆಯಲ್ಲಿ ಪ್ರೀತಿಯಿಂದ ಮಾತಾಡಿ. ಕಚೇರಿಯಿಂದ ಮನೆಗೆ ಬರುವಾಗ ಸಂಗಾತಿಯ ನೆಚ್ಚಿನ ತಿಂಡಿ ತರುವುದು ಅಥವಾ ಹೂ ತರುವುದು ಪ್ರೀತಿ ಹೆಚ್ಚಿಸುತ್ತೆ. ಯಾವುದೇ ಕಾರಣವಿಲ್ಲದೆ ದಿನವೂ ಒಂದು ಅಪ್ಪುಗೆ ನೀಡುವುದು. ಇಂತಹ ಸಣ್ಣ ಕ್ಷಣಗಳು ನಿಮ್ಮ ಸಂಬಂಧಕ್ಕೆ ದೊಡ್ಡ ಸಂಪರ್ಕವನ್ನು ತರುತ್ತವೆ. ಗುಣಮಟ್ಟದ ಸಮಯದ ಪ್ರಯೋಜನಗಳು. ಒಡನಾಟವು ಗಾಢವಾಗುತ್ತದೆ. ಒಟ್ಟಿಗೆ ಕಳೆದ ಸಮಯ ಒತ್ತಡವನ್ನು ಕರಗಿಸುತ್ತದೆ. ನಿಮ್ಮ ಸಂಗಾತಿಗೆ ಅವರು ಮುಖ್ಯ ಎಂದು ಅನಿಸುವಂತೆ ಮಾಡುತ್ತದೆ. ನೀವು ಒಬ್ಬರಿಗೊಬ್ಬರು ನಿಜವಾದ ಆತ್ಮಸಂಗಾತಿಗಳಾಗುತ್ತೀರಿ. ಇನ್ನು ಏನಾದ್ರೂ ನಿಮ್ಮ ಸಂಗಾತಿ ನನಗಾಗಿ ಸಮಯವಿಲ್ಲ ಎಂದು ಹೇಳಿದರೆ, ಇದನ್ನು ಗಂಭೀರವಾಗಿ ಪರಿಗಣಿಸಿ. ಸಂಬಂಧವನ್ನು ಗಾಢವಾಗಿಡಲು, ಸಣ್ಣ ಕ್ಷಣಗಳಿಗೆ ಆದ್ಯತೆ ನೀಡಿ. ಒಟ್ಟಿಗೆ ಕಳೆಯುವ ಗುಣಮಟ್ಟದ ಸಮಯವು ನಿಮ್ಮ ಸಂಬಂಧಕ್ಕೆ ಶಕ್ತಿಯ ಮೂಲವಾಗಿದೆ. ಹಿಂದೆ ಆರಂಭಿಸಿ. ಒಂದು ಸಣ್ಣ ಸಂದೇಶ, ಒಂದು ಅಪ್ಪುಗೆ, ಅಥವಾ ಒಂದು ಸಂಜೆಯ ನಡಿಗೆಯಿಂದ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.